ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋ ಹೇಮೇವಾತ್ರ ದೇಹೇ ದೇಹ ಭೃತಾಂ ವರಾಂ. ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನ, ನಶ್ವರವಾದ ವಸ್ತುಗಳೇ ಅಧಿಭೂತ, ಅಲ್ಲಿರುವ ಜೀವ ಸ್ವರೂಪನೇ ಪುರುಷ, ಈ ದೇಹದಲ್ಲಿ ನಾನೇ ಅಧಿಯಜ್ಞ. ನಶ್ವರವಾದ ವಸ್ತುವೇ ಅಧಿಭೂತ. ಈ ದೇಹ ಮತ್ತು ಈ ಪ್ರಪಂಚ ಎಲ್ಲ ಆಗಿರುವುದು ಈ ಜಡ ಪಂಚಭೂತಗಳಿಂದ. ಈ ಪಂಚಭೂತಗಳು ಒಂದೊಂದು ಕಡೆ ಒಂದೊಂದು ಆಕಾರವನ್ನು ತಾಳುತ್ತದೆ. ಯಾವ ಆಕಾರವನ್ನು ಪಡೆದುಕೊಂಡರೂ ಅದು ಬದಲಾವಣೆ ಆಗುವುದು. ಬದಲಾವಣೆ ಆಗದ ಆಕಾರವೇ ಇಲ್ಲ. ಕೆಲವು ನಿಧಾನವಾಗಿ ಬದಲಾವಣೆ ಆಗುತ್ತದೆ, ಮತ್ತು ಕೆಲವು ಬೇಗ ಬೇಗ ಬದಲಾವಣೆ ಆಗುತ್ತಿರುತ್ತದೆ. ಈ ಭೂಮಿಯ ಮೇಲಿರುವ ಹಿಮಾಲಯ ಪರ್ವತ ಒಂದು ಕಾಲದಲ್ಲಿ ಕಡಲ ತಡದಲ್ಲಿ ಕೆಳಗಡೆ ಇತ್ತು. ಈಗ ಸಮುದ್ರ ಇರುವ ಕಡೆ ಒಂದು ಕಾಲ ನೆಲವಿತ್ತು. ಈಗ ನೆಲ ಇರುವ ಕಡೆ ಒಂದು ಕಾಲದಲ್ಲಿ ಸಮುದ್ರವಿತ್ತು. ದೊಡ್ಡ ದೊಡ್ಡ ಬೆಟ್ಟಗಳು ಕೂಡ ಭೂಮಿಯಿಂದ ಎದ್ದಿದೆ. ಮಳೆ, ಬಿಸಿಲು, ಗಾಳಿ ಇವುಗಳ ಹೊಡೆತಕ್ಕೆ ಸಿಕ್ಕಿ ಕ್ರಮೇಣ ನಾಶವಾಗುತ್ತದೆ. ರೂಪವನ್ನು ಧರಿಸಿರುವುದು ರೂಪವನ್ನು ಕಳೆದುಕೊಳ್ಳುವ ಕಡೆ ಧಾವಿಸುತ್ತದೆ. ಸೃಷ್ಟಿಯಾದ ಪ್ರತಿಯೊಂದು ವಸ್ತುವು ನಾಶವಾಗಲೇಬೇಕು. ನಾಶವಾಗದೇ ಇರುವುದು ಯಾವುದೂ ಸಹ ಇಲ್ಲ. ಈ ದೇಹವೆಂಬ ಗೂಡಿನಲ್ಲಿ ಹಕ್ಕಿಯಂತೆ ಬಂದು ಕುಳಿತು ಈ ದೇಹದ ಮೂಲಕ ಹಲವು ಕರ್ಮಗಳನ್ನು ಮಾಡಿ ಸಿಹಿ ಕಹಿ ಅನುಭವಗಳನ್ನು ಕಂಡು ದೇಹ ನಾಶವಾದ ಮೇಲೆ ಪುನಃ ಹಾರಿ ಹೋಗುವ ಹಕ್ಕಿಯಂತೆ ಇರುವವನೇ ಜೀವ. ಈ ದೇಹವೇ ಜೀವನಲ್ಲ. ಜೀವ ವಾಸಿಸುವ ಗೂಡು ಈ ದೇಹ. ಈ ಜೀವವನ್ನು ಪ್ರತಿಬಿಂಬಿಸುತ್ತಿರುವುದು ದೇಹ ತನ್ನ ಕ್ರಿಯೆಗಳ ಮೂಲಕ. ಜೀವ ಇದ್ದರೆ ಅಂಗಾಂಗಗಳು ಎಲ್ಲವೂ ಕೆಲಸ ಮಾಡುತ್ತದೆ. ಅದಿಲ್ಲದಿದ್ದರೆ ಅಂಗಾಂಗಗಳು ಇರುವುದು ಏನನ್ನೂ ಮಾಡಲಿಕ್ಕೆ ಆಗುವುದೇ ಇಲ್ಲ. ದೊಡ್ಡದೊಂದು ಫ್ಯಾಕ್ಟ್ರಿ ಕೆಲಸ ಮಾಡಬೇಕಾದರೆ ಅದನ್ನು ಚಲಿಸುವಂತೆ ಮಾಡಲು ಬೇಕಾಗಿರುವುದೇ ವಿದ್ಯುತ್ ಶಕ್ತಿ. ಯಾವಾಗ ವಿದ್ಯುತ್ ಶಕ್ತಿ ನಿಲ್ಲುವುದೋ ಆ ಫ್ಯಾಕ್ಟ್ರಿಯ ಯಂತ್ರಗಳು ಎಲ್ಲವೂ ನಿಲ್ಲುತ್ತದೆ, ನಿಶಬ್ದವಾಗುತ್ತದೆ, ಏನನ್ನೂ ಮಾಡಲಾಗದು. ಜೀವಕ್ಕೆ ದೇಹ ಸಂಬಂಧವಾದರೆ ದೇಹ ವಿದ್ಯುತ್ ಶಕ್ತಿಗೆ ಹಾಕಿದ ಬಲ್ಬಿನಂತೆ ಹೊಳೆಯುತ್ತದೆ. ಯಾವಾಗ ಜೀವ ಅದರಿಂದ ಬೇರೆ ಆಗುವುದೋ ಆಗ ಬಲ್ಬು ಇದ್ದರೂ ಕೂಡ ಯಾವುದೇ ಪ್ರಯೋಜನಕ್ಕೆ ಬರುವುದೇ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿವರಿಸಿ ಕೊಡ್ತಾನೆ. ಈ ಜೀವದ ಭೋಗಕ್ಕಾಗಿ ಸೃಷ್ಟಿಯಾಗಿರತಕ್ಕಂತಹ ಪಂಚಭೂತಾತ್ಮಕವಾದ ಈ ಪ್ರಪಂಚ ಸಮಸ್ತ ವಿಚಾರವು ಅಧಿಭೂತದಲ್ಲಿ ಸೇರಿದೆ. ಪಂಚಭೂತದ ಮೂಲ ದ್ರವ್ಯ ಮತ್ತು ಪಂಚಭೂತದಿಂದ ನಿರ್ಮಾಣಗೊಂಡ ಪ್ರಪಂಚ ಅಧಿಭೂತ. ಜಡ ಪ್ರಕೃತಿಯಿಂದ ಹಿಡಿದು ಸ್ಥೂಲ ವಿಶ್ವದ ತನಕ ತ್ರಿಗುಣಾತ್ಮಕವಾದ ಎಲ್ಲವೂ ಸಹ ಅಧಿಭೂತ. ಶ್ರೀಕೃಷ್ಣ ಹೇಳ್ತಾನೆ, ಪುರುಷಾಶ್ಚಾದೈವತಂ ಎಂದು. ಈ ಶರೀರದೊಳಗಿರುವ ಜೀವಕ್ಕೆ ನೆರವಾಗುವುದಕ್ಕೋಸ್ಕರ ದೇಹದಲ್ಲಿ ಬೇರೆ ಬೇರೆ ಇಂದ್ರಿಯಗಳನ್ನು ನಿಯಂತ್ರಿಸತಕ್ಕಂತಹ ದೇವತೆಗಳು ಇದ್ದಾರೆ. ಇದು ಅಧಿದೈವತ. ಒಂದು ಮುಖ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇಲ್ಲಿ ಕೃಷ್ಣ ಪುರುಷ ಎಂದು ಸಂಬೋಧಿಸಿದ್ದಾನೆ. ನಮ್ಮ ದೇಹದಲ್ಲಿ 4 ಪುರುಷರಿದ್ದಾರೆ: ಶರೀರ ಪುರುಷ, ಛಂದ ಪುರುಷ, ವೇದ ಪುರುಷ ಮತ್ತು ಸಂವತ್ಸರ ಪುರುಷ. ಈ ದೇಹ ನಿಂತು ನಡೆದಾಡಬೇಕಾದರೆ ದೇಹದಲ್ಲಿರುವ ಶರೀರ ಪುರುಷನಾದ ಶಿವಶಕ್ತಿ ಬೇಕು. ಮನಸ್ಸು ಯೋಚಿಸಿದನ್ನು ಸ್ಪಂದನ, ಪರಾಶರ, ಪಶ್ಯಂತಿ, ಮಾಧ್ಯಮ ಮತ್ತು ವೈಖರಿ ರೂಪದಲ್ಲಿ ವಾಕ್ಶಕ್ತಿಯಾಗಿ ಹೊರಹೊಮ್ಮಲು ಛಂದ ಪುರುಷನಾದ ಶೇಷನೇ ಕಾರಣ. ಮನೋಮಯ ಕೋಶದಲ್ಲಿದ್ದು ವೇದಾಂತದ ಚಿಂತನೆ ಮನಸ್ಸಿನಲ್ಲಿ ಮನನ ಶಕ್ತಿ ಕೊಡತಕ್ಕಂತಹ ವೇದ ಪುರುಷ ಗರುಡ. ವೇದ ಪುರುಷ ನಮಗೆ ಅಧಿಪೂರ್ವವಾದ ವೈದಿಕ ವಾಂಗ್ಮಯ ಶಕ್ತಿ ಪ್ರಾಪ್ತವಾಗುವಂತೆ ಮಾಡುತ್ತಾನೆ. ಜೀವದ ಯೋಗ್ಯತೆಯನ್ನು, ಇಡೀ ಜೀವದ ಸ್ವರೂಪವನ್ನು ನಿಯಂತ್ರಣ ಮಾಡುವ ಜೀವ ಕಲಾಭಿಮಾನಿ ಚತುರ್ಮುಖ ಬ್ರಹ್ಮ. ಈತ ಸಂವತ್ಸರ ಪುರುಷ, ಅಂದರೆ ಚೆನ್ನಾಗಿ ಮಕ್ಕಳನ್ನು ಸಾಕುವ ಪಿತಾಮಹ. ಬ್ರಹ್ಮ, ವಾಯು ಜೀವವನ್ನು ಮೇಲಕ್ಕೆತ್ತಿ ಸಾಧನೆಯ ಹಾದಿಯಲ್ಲಿ ತೊಡಗಿಸುತ್ತಾರೆ. ಹೀಗೆ ಈ ಪಂಚ ದೇವತೆಗಳು ಭಗವಂತನ ನಂತರ ದೇಹದಲ್ಲಿರುವ ಪ್ರಮುಖ ಅಧಿದೇವತೆಗಳು. ಅವರಿಂದ ನಿಯಂತ್ರಿಸಲ್ಪಟ್ಟ ಸಮಸ್ತ ಬ್ರಹ್ಮಾಂಡ ಅಧಿಭೂತ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ವಿವರಿಸಿಕೊಡುವಂಥ ಈ ಒಂದು ಅದ್ಭುತವಾದ ಶ್ಲೋಕ. ಹರೇ ಕೃಷ್ಣ.